when we are talking about the section of ovary, you need to remember the entire structure of ovary. ಇಲ್ಲಿದೆ ನೋಡಿ. ಸೊ ಸ್ಟ್ರಕ್ಚರ್ ಆಫ್ ಓವೇರಿಯನ್ ಇವಾಗ ಡಿಸ್ಕಸ್ ಮಾಡೋಣ ಯಾವ ತರ ಇತ್ತು ಅಂತ ಹೇಳಿ. ವಿ ನೋ ದಟ್ ಇಟ್ಸ್ ಅನ್ ಆಲ್ಮಂಡ್ ಶೇಪ್ಡ್ ಸ್ಟ್ರಕ್ಚರ್. ಆಲ್ಮಂಡ್ ಶೇಪ್ ಅಲ್ಲಿ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಇನ್ಸೈಡ್ ದ ಓವೇರಿ ದೇರ್ ಇಸ್ ಎ ಸ್ಟ್ರೋಮಾ. ಒಂದು ಸ್ಟ್ರೋಮಾ ಅಂತ ಹೇಳ್ತೀವಿ, ಅಂದ್ರೆ ಕಾಮನ್ ಆಗಿ ಅದು ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಅಂಡ್ ದಟ್ ಸ್ಟ್ರೋಮಾ ಇಸ್ ಡಿವೈಡೆಡ್ ಇನ್ ಟು ಟೂ ಪಾರ್ಟ್. ಒನ್ ಇಸ್ ದ ಔಟರ್ ಕಾರ್ಟೆಕ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ದ ಇನ್ನರ್ ಮೆಡ್ಯುಲಾ. ಅಂಡ್ ಯು ವಿಲ್ ಸಿ ನಂಬರ್ ಆಫ್ ಫಾಲಿಕಲ್ಸ್ ಹಿಯರ್. ಎಲ್ಲಾ ಫಾಲಿಕಲ್ಸ್ ಗಳು ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಪ್ರೈಮೋಡಿಯಲ್ ಫಾಲಿಕಲ್ಸ್ ವಿಚ್ ಆರ್ ನಾಟ್ ಯೆಟ್ ಡೆವಲಪ್ಡ್. ಇನ್ನು ಡೆವಲಪ್ ಆಗಿಲ್ಲದೆ ಇರೋ ಫಾಲಿಕಲ್ಸ್ ಗಳಿದೆ. ದೆನ್ these follicles are growing in their size. Grow ಆಗ್ತಾ ಇದೆ. So now that becomes the primary follicle. Primary follicle ಇದೆ. Primary follicle contain primary oocyte. Primary oocyte ಇದ್ರ ಒಳಭಾಗದಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಅರ್ಲಿ ಆಂಟ್ರಲ್ ಫಾಲಿಕಲ್ ಅಂತ ಹೇಳಿದ್ರೆ ಇನ್ನು ಮೆಚೂರ್ ಆಗದೆ ಇರೋದು ಅರ್ಲಿ ಆಂಟ್ರಲ್ ಫಾಲಿಕಲ್ ಅಂತ ಹೇಳ್ತಾರೆ. Now you can see here, this is the pre-ovulatory phase of the follicle. ಪ್ರೀ ಓವ್ಯುಲೇಟರಿ ಅಂತ ಹೇಳಿದ್ರೆ ಬಿಫೋರ್ ದ ಓವ್ಯುಲೇಷನ್ ಯಾವ ತರ ಇರುತ್ತೆ ಅಂತ ಹೇಳಿ. ಅಂಡ್ ನೌ ಯು ಕ್ಯಾನ್ ಸಿ ಅನದರ್ ಒನ್ ಹಿಯರ್ ಇಟ್ ಈಸ್. ಇದನ್ನ ಪೋಸ್ಟ್ ಓವ್ಯುಲೇಟರಿ ಅಂತ ಹೇಳ್ತೀವಿ. ಸೊ ವೇರ್ ದ ಓವಮ್ ಇಸ್ ರಿಲೀಸ್ಡ್, ಇಲ್ಲಿಂದ ಓವಮ್ ರಿಲೀಸ್ ಆಗ್ಬಿಟ್ಟಿರುತ್ತೆ. ಸೊ ದೆನ್ ದ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಬಿಕಮ್ಸ್ ದ ಕಾರ್ಪಸ್ ಲ್ಯೂಟಿಯಂ. ಲುಕ್ ಅಟ್ ಹಿಯರ್, ಡೆವಲಪಿಂಗ್ ಕಾರ್ಪಸ್ ಲ್ಯೂಟಿಯಂ. ನೌ ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದ ಫಂಕ್ಷನ್ ಆಫ್ ಕಾರ್ಪಸ್ ಲ್ಯೂಟಿಯಂ? ಹೇಳ್ಬಹುದಾ? ಕಾರ್ಪಸ್ ಲ್ಯೂಟಿಯಂ ಫಂಕ್ಷನ್ ಏನು ಅಂತ ಹೇಳಿ ನೋಡೋಣ ಇವಾಗ. ಓಕೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಕಾರ್ಪಸ್ ಲ್ಯೂಟಿಯಂ? ಅಂಡ್ ವಿ ಹಾವ್ ಅಬ್ಸರ್ವ್ಡ್ ಇನ್ ದ ಲ್ಯೂಟಿಯಲ್ ಫೇಸ್, ಸೆಕ್ರಿಟರಿ ಫೇಸ್ ಆಫ್ ದ ಮೆನ್ಸ್ಟ್ರುಯಲ್ ಸೈಕಲ್. ಸೊ ದಿಸ್ ಇಸ್ ದ ಡೆವಲಪಿಂಗ್ ಕಾರ್ಪಸ್ ಲ್ಯೂಟಿಯಂ. ಅಂಡ್ ಲೇಟರ್ ದಟ್, ಸೊ ದಿಸ್ ಕಾರ್ಪಸ್ ಲ್ಯೂಟಿಯಂ degenerates. Degenerating corpus luteum is commonly called corpus albicans. You can see the yellow colored bodies. ಇದು ಡೆವಲಪ್ ಆಗ್ತಾ ಇರೋದು. ಡೆವಲಪ್ ಆದ್ಮೇಲೆ ಅದು ಕಾರ್ಪಸ್ ಲ್ಯೂಟಿಯಂ ಆಗುತ್ತೆ, ಕಾರ್ಪಸ್ ಆಬ್ಲಿಕನ್ ಆಗುತ್ತೆ. ಓಕೆ, ಸಾಲ್ವ್ ಹೋಮ್ವರ್ಕ್ ಕ್ವಶನ್ಸ್ ಖಂಡಿತ ಸಾಲ್ವ್ ಮಾಡೋಣ ಕೊನೆಯಲ್ಲಿ ಪರಂ. ಓಕೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಹೋಮ್ವರ್ಕ್ ಕ್ವಶನ್ಸ್. ಅಂಡ್ ಸೆಕ್ರೀಟ್ ಪ್ರೊಜೆಸ್ಟಿರಾನ್ ಇಸ್ ದ ರೈಟ್ ಆನ್ಸರ್. ಸೆಕ್ರೀಟ್ ಪ್ರೊಜೆಸ್ಟಿರಾನ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನೋಡಿ, ಇನ್ ಕೆಲವರು ಪ್ಲೀಸ್ ವರ್ಕ್ಔಟ್ ದ ಸ್ಪೆಲ್ಲಿಂಗ್ಸ್ ಬರ್ದು ಪ್ರಾಕ್ಟೀಸ್ ಮಾಡಿ. ಪ್ರೊಜೆಸ್ಟಿರಾನ್ ಬರ್ದು ಪ್ರಾಕ್ಟೀಸ್ ಮಾಡಿ, ಏನ್ ತೊಂದರೆ ಆಗಲ್ಲ. Okay, so very good. Progesterone hormone produce ಮಾಡುತ್ತೆ. The main function of the progesterone is to maintain the endometrial wall, regeneration of the endometrial wall. ಅದು regeneration ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. It helps to secrete the progesterone responsible for the endometrium. ಅದನ್ನ pregnancy hormone ಅಂತ ಹೇಳ್ತೀವಿ. Because that maintains the endometrium, innermost of the uterus, responsible for the implantation and development of the baby. ಅಲ್ಲಿಂದ ಏನಾಗುತ್ತೆ, ಎಂಬ್ರಿಯೋ, ಫೀಟಸ್, ಬೇಬಿ ಡೆವಲಪ್ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಕ್ಷನ್ ಆಫ್ ಓವೇರಿ. ಯಾವ ತರ ಇರುತ್ತೆ, ಫಾಲಿಕಲ್ಸ್ ಯಾವ ತರ ಡೆವಲಪ್ ಆಗುತ್ತೆ. ಅದು ಒಂದು ಬಾರಿ ಓವಮ್ ರಿಲೀಸ್ ಆದ್ಮೇಲೆ ರಪ್ಚರ್ಡ್ ಗ್ರಾಫಿಯನ್ ಫಾಲಿಕಲ್ ಕನ್ವರ್ಟೆಡ್ ಇಂಟು ಕಾರ್ಪಸ್ ಲ್ಯೂಟಿಯಂ ಅಂಡ್ ಡಿಜನರೇಟೆಡ್ ಆಸ್ ಎ ಕಾರ್ಪಸ್ ಆಬ್ಲಿಕನ್. ಓಕೆ, ಒಂದು. And previously we have discussed about one more